ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕೊಚ್ಚಿಗೆ ಅಕ್ಕಿ ಲಡ್ಡು ಮಾಡ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ಲಡ್ಡನ್ನು ತುಂಬಾ ಹೆಲ್ದಿ ಇರುತ್ತೆ ಇದು. ಇದಕ್ಕೆ ನಾವು ಸಕ್ಕರೆ ಹಾಕೋದಿಲ್ಲ, ಬೆಲ್ಲ ಹಾಕಿ ಮಾಡ್ತೀವಿ. ಹಾಗೆಯೇ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೇವಲ 15 ನಿಮಿಷದ ಒಳಗಡೆ ರೆಡಿ ಮಾಡ್ಕೊಳ್ಬೋದು. ಇದನ್ನು ಟೈಮ್ ಇರುವಾಗ ಈ ರೀತಿ ಲಡ್ಡು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಆವಾಗ ತಿನ್ಬೋದು. ತುಂಬ ದಿನದವರೆಗೂ ಸ್ಟೋರ್ ಮಾಡಿಟ್ಟು ಬಳಸ್ಬೋದು. ಇದನ್ನು ಬೇಗನೆ ಹಾಳಾಗೋದಿಲ್ಲ. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಅಕ್ಕಿನ ಹುರ್ಕೊಳ್ಬೇಕು. ಒಂದು ಬಾಣಲಿನ ಕಾಯಿಸಿ ಅದಕ್ಕೆ ನಾನು 1 ಕಪ್ ಆಗೋಷ್ಟು ಬಾಯ್ಲ್ಡ್ ರೈಸನ್ನು ಹಾಕೊಂಡಿದ್ದೀನಿ, ಕೊಚ್ಚಿಗೆ ಅಕ್ಕಿನ. ಇವಾಗ ಇದು ಸಿಡಿಬೇಕು, ಚೆನ್ನಾಗಿ ಪೂರ್ತಿಯಾಗಿ ಸಿಡಿದ್ಬಿಟ್ಟು ದೊಡ್ಡದಾಗಬೇಕು ಅಕ್ಕಿ ಎಲ್ಲ. ಹೈ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಸೌಟಲ್ಲಿ ತಿರುಗಾಡಿಸ್ತಾ ಇರಬೇಕು ಪೂರ್ತಿ ಫ್ರೈ ಆಗೋವರೆಗೂ. ನೋಡಿ ಅಕ್ಕಿ ಎಲ್ಲ ಸಿಡಿದ್ಬಿಟ್ಟು ದೊಡ್ಡದಾಗಿದೆ ನೋಡಿ, ಉಬ್ಬಿದೆ ನೋಡಿ ಚೆನ್ನಾಗಿ. ಸೊ ಅಕ್ಕಿನ ತೆಗೆದ್ಬಿಟ್ಟು ಅದೇ ಬಾಣಲಿಗೆ 1 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕು. ನನಗೆ ಒಣ ಕೊಬ್ಬರಿ ಸಿಕ್ಕಿಲ್ಲ, ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೀವು ಒಂದು ವೇಳೆ ಒಣ ಕೊಬ್ಬರಿ ಹಾಕೋದಾದರೆ ಅದನ್ನ ಫ್ರೈ ಮಾಡ್ಕೊಳ್ಳೋದು ಬೇಡ, ಹಾಗೆಯೇ ತುರಿದ್ಬಿಟ್ಟು ಹಾಕ್ಬೋದು. ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು. ಹಸಿ ಕೊಬ್ಬರಿ ಹಾಕಿದ್ರೆ ಲಾಡ್ ಬೇಗನೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಒಣ ಕೊಬ್ಬರಿ ಹಾಕಬೇಕು. ಇಲ್ಲ ಹಸಿ ಕೊಬ್ಬರಿ ಆದರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕಬೇಕು. ನೋಡಿ ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಸೊ ನಾವು ಹುರಿದಿಟ್ಕೊಂಡಿರುವಂಥ ಅಕ್ಕಿ ಪೂರ್ತಿಯಾಗಿ ತಣ್ಣದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಳ್ಬೇಕು ಇದನ್ನು. ಇವಾಗ ಎಷ್ಟು ನೈಸ್ ಆಗೋದೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಸೊ ಪುಡಿ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ತೆಂಗಿನಕಾಯಿ ತುರಿನ ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಸೇರಿಸಿ ರುಬ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಕೂಡ ತಣ್ಣದ ನಂತರ ಹಾಕ್ಕೊಳ್ಳಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 2 ಪೀಸ್ ಆಗೋಷ್ಟು ಏಲಕ್ಕಿ ಮತ್ತು 1 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ರುಬ್ಕೊಳ್ಬೋದು. ನೀರೇನು ಹಾಕ್ಕೊಳ್ಳೋದು ಬೇಡ, ಹಾಗೇ ರುಬ್ಕೊಳ್ಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿನ ರುಬ್ಬಿಟ್ಟು ಅದನ್ನ ನಾವು ಅಕ್ಕಿ ಹುಡಿಗೆ ಸೇರಿಸ್ಕೊಳ್ಳೋಣ. ಪುಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿಗೆ ಒಂದು 2 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 2 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೇನೂ ಐಟಮ್ ಸೇರಿಸ್ಲಿಕ್ಕಿಲ್ಲ, ನೀರೇನು ಹಾಕ್ಕೊಳ್ಳಿಕ್ಕಿಲ್ಲ. ಇದರಲ್ಲಿರುವಂಥ ನೀರಿನ ಅಂಶನೇ ಸಾಕಾಗುತ್ತೆ. ಕಾಯಿ ಮತ್ತು ಬೆಲ್ಲ ರುಬ್ಕೊಂಡಿದ್ದೀವಲ್ವ, ಅದರಲ್ಲಿರುವಂಥ ನೀರೇ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ನ ಲಡ್ಡು ಬೇಕಾಗುತ್ತೋ ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೊಳ್ಳಿ. ಲಡ್ಡೆಲ್ಲ ರೆಡಿಯಾಗಿದೆ. ನಾನಿಲ್ಲಿ 2 ಚಮಚ ಆಗುವಷ್ಟು ಹುರಿದಿರುವಂಥ ತೆಂಗಿನಕಾಯಿ ತುರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಲಡ್ಡುಗಳನ್ನು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಜಸ್ಟ್ ತೆಂಗಿನಕಾಯಿ ತುರಿಯಿಂದ ಕೋಟ್ ಮಾಡ್ತಾ ಇದ್ದೀನಿ ಲಡ್ಡುಗಳನ್ನು. ಜಸ್ಟ್ ನೋಡಲಿಕ್ಕೆ ಚೆನ್ನಾಗಿರಲಿ ಅಂತ ಮಾಡ್ತಿರೋದಷ್ಟೇ. ಬೇಕಿದ್ರೆ ಮಾಡ್ಬೋದು ಈ ರೀತಿಯಾಗಿ, ನೋಡಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ. ಸೊ ಕೊಚ್ಚಿಗೆ ಅಕ್ಕಿ ಲಡ್ಡನ್ನು ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ. ಕೆಲವೊಬ್ಬರು ಪಾಕ ಮಾಡಿನೂ ಕೂಡ ಮಾಡ್ತಾರೆ ಈ ರೀತಿ ಲಡ್ಡನ್ನು. ಬಟ್ ಪಾಕ ಮಾಡಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮತ್ತು ತಿನ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿ ಹೋಗುತ್ತೆ. ಹಾಗಾಗಿ ಈ ರೀತಿ ರುಬ್ಬಿ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ನೋಡಿದ್ರಲ್ಲ ಕೊಚ್ಚಿಗೆ ಅಕ್ಕಿ ಲಡ್ಡು ಯಾವ ರೀತಿ ಮಾಡೋದಂತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.